ಮತ್ತು ಮಹಾರಾಷ್ಟ್ರ ನಡುವ ವೇದಿಕೆ ಬಲಭಾಗದಲ್ಲಿ ಸಾಯಿ ಸಿಗರಡಿ, ಮುಂಬೈ ಇದರ ವೇದಿಕೆ ಎಡಭಾಗದಲ್ಲಿ ಕರ್ನಾಟಕದ ಅರಮನೆಗಳ ನಗರಿ ಮಲ್ಲಿಗೆ ನಾಡು ಮೈಸೂರಿನಿಂದ ನಮ್ಮ ಕುಂದಾನಗರಿಗೆ ಆಗಮಿಸಿರುವಂತಹ ಹ್ಯಾಪಿ ಗರ್ಲ್ಸ್ ಮೈಸೂರು. ಎರಡು ಬಲಾಢ್ಯ ತಂಡಗಳ ನಡುವಿನ ರೋಚಕ ಕ್ವಾರ್ಟರ್ ಫೈನಲ್ ಕದನ ಆರಂಭಗೊಂಡಿದೆ. +10 both the team captains. ಕೊಟ್ಟಿವಲ್ಲಿ ಸರ್ ಟೇಪ್ ಎಲ್ಲಿಟ್ರಿ? ಕೊಟ್ಟಿವಲ್ಲಿ ಸರ್ ಟೇಪ್ ಬೇಕು. ಎಸ್, ಪಂದ್ಯ ಆರಂಭ. ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯ ಹ್ಯಾಪಿ ಗರ್ಲ್ಸ್ ಮೈಸೂರು ವಿರುದ್ಧ ಸಾಯಿ ಸಿಗರಡಿ ಮುಂಬೈ. ಮೊಟ್ಟಿದೆನದ ವಾದ ಇದೆ ಆರಂಭದಲ್ಲಿ. ವಾದ ವಿವಾದಕ್ಕೆ ಅವಕಾಶವಿಲ್ಲ. ತೀರ್ಪುಗಾರ ತೀರ್ಮಾನವೇ ಅಂತಿಮ ತೀರ್ಮಾನ. ಟೈಮ್ಸ್ ಆಫ್ ಹುಕ್ಕೇರಿ ಫೇಸ್ಬುಕ್ ಪೇಜ್ ನಲ್ಲಿ ಮತ್ತು ಪಬ್ಲಿಕ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ ನಲ್ಲಿ ಪ್ರಶಾಂತ್ ನಾಗನೂರಿ ಅವರ ಸಾರಥ್ಯದಲ್ಲಿ ಬರ್ತಕ್ಕಂಥ ಮಾಧ್ಯಮದಲ್ಲಿ ಪಂದ್ಯಾಟ ಎಲ್ಲ ನೇರ ಪ್ರಸಾರವಾಗ್ತಾ ಇದೆ. ತಾವುಗಳು ವೀಕ್ಷಣೆ ಮಾಡಿ ಒಂದು ಪೇಜ್ ಅನ್ನು ಫಾಲೋ ಮಾಡಿಕೊಳ್ಳಿ. ಪ್ರತಿಯೊಂದು ತಾಜಾ ಸುದ್ದಿಗಳಿಗಾಗಿ ಸಂಪರ್ಕಿಸಿ. ಒಂದು ಸಮಬಲದ ಹೋರಾಟದಲ್ಲಿ ಪಂದ್ಯ ಆರಂಭಗೊಂಡಿದೆ. ಸಮಬಲದ ಹೋರಾಟದಲ್ಲಿ ಪಂದ್ಯ ಆರಂಭಗೊಂಡಿದೆ. ಅದ್ಭುತವಾದ ಹ್ಯಾಂಡ್ ಟಚ್ ಬರ್ತಾ ಇದೆ ಮೈಸೂರು ತಂಡದ ರಾಷ್ಟ್ರೀಯ ಆಟಗಾರ್ತಿ. ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೂ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿರುವಂತಹ ಕಬಡ್ಡಿ ಕ್ರೀಡಾ ಪ್ರೇಮಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ರಾಹುಲ್ ಕತ್ತಿ ಸ್ಪೋರ್ಟ್ಸ್ ಮತ್ತು ಸೋಷಿಯಲ್ ಕ್ಲಬ್ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಆತ್ಮೀಯವಾದ ಆಧಾರದ ಸ್ವಾಗತ ಜೊತೆಗೆ ತಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಅದ್ಭುತವಾದಂತಹ ಪ್ರಯತ್ನ ನಡೀತಾ ಇದೆ. ಎಂಟ್ರನ್ಸ್ ಭಾಗದಲ್ಲಿ ನಿಂತಂತವರು ದಾರಿ ಮಧ್ಯೆ ಯಾರು ಕೂಡ ನಿಲ್ಬಾರ್ದು. ಈ ಕಡೆಗೆ ಮುಂಭಾಗದಲ್ಲಿ ಸ್ಥಳಾವಕಾಶ ಇದೆ. ದಯವಿಟ್ಟು ಬರಬೇಕು ಎಲ್ಲರೂ ಈ ಕಡೆಗೆ. ನಿಧಾನ ಕಟ್ಕೊಂಡೋದ್ರೆ ಆಯ್ತದೆ. ಆತರ ಮಾಡ್ಕೊಂಡು 3-2 ಪಂದ್ಯ ಸಾಗುತ್ತಾ ಇದೆ. ಕುಮ ಚೈನು ಕುಮ 3 ಸಮಬಲದ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ಮತ್ತೊಂದು ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ರೈಟ್ಸ್ ಔಟ್ ಪಾಯಿಂಟ್ ಟು ಸಾಯಿ ಸಿಗರಡಿ ಮುಂಬೈ. ನಾಲ್ಕು 3 ಮಧ್ಯ ಪಂದ್ಯ ಆರಂಭದಲ್ಲಿ ರೋಚಕತೆಯಿಂದ ಪಂದ್ಯ ಸಾಗಿ ಬರ್ತಾ ಇದೆ. ನಾಲ್ಕು 3 ಪಂದ್ಯ ಸಾಗುತ್ತಾ ಇದೆ. ಆನ್ ದಿ ಲೈನ್ ಬೋನಸ್ ಅಂತ ಹೇಳ್ತಾ ಇದ್ದಾರೆ ತೀರ್ಪುಗಾರರು. 4-3 ಮಧ್ಯ ಪಂದ್ಯ ಸಾಗುತ್ತಾ ಇದೆ. ಒಂದೇ ಒಂದು ಅಂಕದ ಅಂತರದಲ್ಲಿ ಸಾಯಿ ಸಿಗರಡಿ ಮುಂಬೈ. ಅದ್ಭುತವಾದ ಫಾಲೋ ಡ್ಯಾಶ್ ಬಂತು. ರೈಸ್ ಔಟ್ ರೀಚಿಂಗ್ ಫ್ರಮ್ ಔಟ್ಸೈಡ್ ದ ಬೌಂಡ್ ಪಾಯಿಂಟ್ ಟು ಹ್ಯಾಪಿ ಗರ್ಲ್ಸ್ ಮೈಸೂರು.
ಕಟ್ಸೋಳೆ 4-4 ಸಮಬಲದ ಹೋರಾಟ. ಮತ್ತೊಂದು ಅದ್ಭುತವಾದಂತಹ ಟ್ಯಾಕಲ್ ಬರ್ತಾ ಇದೆ. ರೈಟ್ಸ್ ಔಟ್ ಪಾಯಿಂಟ್ ಟು ಮೈಸೂರು. 5-4 ಮಧ್ಯ ಪಂದ್ಯ. ಡೋಡಾಯ್ ಮೈಸೂರು ತಂಡಕ್ಕೆ ಮಾಡು ಇಲ್ಲ ಬಾಟಿ. 5-4 ಪಂದ್ಯ ಸಾಗ್ತಾ ಇದೆ. 5 ಜನ ಆಟಗಾರ್ತಿಯ ನಡುವೆ ಡಾಡಾಯ್ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಮೈಸೂರು ತಂಡದ ಆಟಗಾರ್ತಿಯ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ. ಅದ್ಭುತವಾದ ಕಿಕ್ ಬಂದು ಆದ್ರೂ ಕೂಡ ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರ್ತಾ ಇದ್ದಾರೆ ಪ್ರೇಕ್ಷಕರು. ಬರಲಿ ಒಂದು ನಿಮಗೆ ನಾವು ಕಡಿಮೆಲ್ಲ, ನಮಗೆ ನೀವು ಕಡಿಮೆಲ್ಲ ಅಂತ ಪದ್ಯವನ್ನು ಆಡ್ತಾ ಇದ್ದಾರೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವೆ ಅತ್ಯಂತ ರೋಚಕ ಭರಿತ ರೋಮಾಂಚನಕಾರಿಯಾದಂತಹ ಈ ಒಂದು ಜನಸಾಗರ ಮಧ್ಯದಲ್ಲಿ ಪಂದ್ಯ ಮೂಡಿ ಬರ್ತಾ ಇದೆ. ಕೊಡಲ್ಲ. ವಾಪಸ್ ಆಡ್ತಾಳೆ. ಐದು ಸಮಬಲದ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. 2 ಉತ್ತಮ ತಂಡಗಳು ಕರ್ನಾಟಕದ ಪ್ರತಿಷ್ಠಿತ ತಂಡಗಳಲ್ಲಿ ಒಂದಾಗಿರುವಂತಹ ತಂಡ ಹ್ಯಾಪಿ ಗರ್ಲ್ಸ್ ಮೈಸೂರು ಒಂದು ಕಡೆ, ಆದರೆ ಮಹಾರಾಷ್ಟ್ರದ ಪ್ರತಿಷ್ಠಿತ ತಂಡ ಸಾಯಿ ಸೆಕ್ಯೂರಿಟಿ ಮುಂಬೈ ನಡುವೆ ಡೋಡಾಯ್. 2 ತಂಡದ ಆಟಗಾರ್ತಿಯರು ಡೋಡಾಯ್ ಮೊರೆ ಹೋಗ್ತಾ ಇದ್ದಾರೆ. ಮೈಸೂರು ತಂಡದ ಪ್ರಮುಖ ದಾಳಿಗಾರ್ತಿ ಅಂಗದ ಹೊರಭಾಗದಲ್ಲಿದ್ದಾರೆ. ಎಸ್ ಅದ್ಭುತವಾದ ಟ್ಯಾಕಲ್ ಬರ್ತಾರೆ. ರೈಟ್ ಕಾರ್ನರ್ ಮುಖ್ಯ ಡೈಯಿಂಗ್ ಕ್ಯಾಚ್ ಬಂತು. ಸರಿಯಾದ ಸಮಯಕ್ಕೆ ಆಟಗಾರ್ತಿಯರ ಸಪೋರ್ಟ್ ಕೂಡ ಅಷ್ಟೇ ಚೆನ್ನಾಗಿ ಸಿಗ್ತಾ ಇದೆ. ಡೋಡಾಯ್ ಮೈಸೂರು ರಿವೈವ್ ಆಗಿ ಬಂದಿರುವಂತಹ ಆಟಗಾರ್ತಿ ಡೋಡಾಯ್ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. 6-5 ಮಧ್ಯ ಪಂದ್ಯ ಸಾಗ್ತಾ ಇದೆ. ಕಾದು ನಿರೀಕ್ಷೆಯಲ್ಲಿ 5 ಜನ ಆಟಗಾರ್ತಿಯ ನಡುವೆ ಬೋನಸ್ ಲೈನ್ ಆಫ್ ಇದ್ದಂತಹ ಸಂದರ್ಭದಲ್ಲಿ ಈ ಬಾರಿ ಅದ್ಭುತವಾದಂತಹ ಟ್ಯಾಕಲ್ ಬರ್ತಾ ಇದೆ. ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ ಎಂದಂತೆ ನಿಮಗೇನು ನಾವು ಕಡಿಮೆಲ್ಲ, ನಮಗೆ ನೀವು ಕಡಿಮೆಲ್ಲ ಅಂತ ಪಂದ್ಯವನ್ನು ಆಡ್ತಾ ಇದ್ದಾರೆ. 6-6 ಪ್ರೇಕ್ಷಕರ ನಿಮ್ಮ ಮನ ಮುಟ್ಟುವಂತೆ ಕ್ರೀಡಾಪಟುಗಳು ಪಂದ್ಯವನ್ನು ಆಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಕೈ ಕಟ್ಟಿ ಕೂತಂದಿರುವಂತಹ ಕ್ರೀಡಾ ಪ್ರೇಮಿಗಳು ಒಂದು ಬಾರಿ ಕೈ ಬಿಚ್ಚಿ ಜೋರಾದ ಚಪ್ಪಾಳೆ ಬರಲಿ ಆಪ್ತಾರೆ 2 ತಂಡದ ಆಟಗಾರ್ತಿಯರಿಗೆ. ಮತ್ತೊಂದು ಅದ್ಭುತವಾದ ಪ್ರಯತ್ನ ನಡೀತಾ ಇದೆ ಮುಂಬೈ ತಂಡದ ಆಟಗಾರ್ತಿಯಿಂದ. ದ್ವಿತೀಯಾರ್ಧ ಆರಂಭ. 7-6 ಮಧ್ಯ ಪಂದ್ಯ ಸಾಗ್ತಾ ಇದೆ. 4 ಜನ ಆಟಗಾರ್ತಿಯ ತಂಡದ ಎಚ್ಚರಿಕೆಯನ್ನು ಹೆಜ್ಜೆ ನೀಡುತ್ತಾ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ಸಾಯಿ ಸೆಕ್ಯೂರಿಟಿ ಮುಂಬೈ ತಂಡದ ಆಟಗಾರ್ತಿ. 7-6 ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಮೈಸೂರು ತಂಡದ ರಾಷ್ಟ್ರೀಯ ಆಟಗಾರ್ತಿ ದಾಳಿ ಭಾಗದಲ್ಲಿ ಪ್ರಯತ್ನ ನಡೀತಾ ಇದೆ. ಮೈಸೂರು ತಂಡದ ಪ್ರಮುಖ ದಾಳಿಗಾರ್ತಿಯವರು ಅಂಗಣದ ಹೊರಭಾಗದಲ್ಲಿದ್ದಾರೆ. ವೇಟ್ ಮಾಡ್ತೆ. 4 ಜನ ಆಟಗಾರ್ತಿಯ ನಡುವೆ ಮುಂಬೈ ತಂಡದ ಎಡಬದಿಯ ದಾಳಿಗಾರ್ತಿ.
7-6 ಮಧ್ಯ ಪಂದ್ಯ ಸಾಗ್ತಾ ಇದೆ. ಸಾಯಿ ಸೆಕ್ಯೂರಿಟಿ ಮುಂಬೈ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ಅಂಕ ಪಡೆಯಲೇಬೇಕಾದಂತ ಒತ್ತಡ. ಅಂಗದ ಹೊಡೆಗಾಟದಲ್ಲಿ ಮುಂಬೈ ತಂಡದ ಆಟಗಾರ ಮೈಸೂರು ತಂಡದ ಮೇಲೆ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಅಂಕದ ಅವಶ್ಯಕತೆ ಮುಂಬೈ ತಂಡಕ್ಕೆ. ಅಂಕ ಮುನ್ನಡೆ ಇದ್ರು ಕೂಡ ಅಡೈ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಈ ಬಾರಿ ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ರೈಡರ್ ಇಸ್ ಔಟ್ ಸೈಡ್ ಟು ಮೈಸೂರು. 7-7 ಡೋಡಾಯ್. ಮೈಸೂರು ತಂಡಕ್ಕೆ ಕೂಡ ಮಾಡು ಇಲ್ಲವೇ ಮಾಡಿ ಅಡೈ ದಾಳಿಯದ ಅಂಕ ಪಡೆಯಲೇಬೇಕಾದಂತ ಒತ್ತಡ. ಅಂಕದ ಹುಡುಕಾಟದಲ್ಲಿ ಮೈಸೂರು ಮೂಲದ ಆಟಗಾರ್ತಿ ಅಂಕಕ್ಕಾಗಿ ಪ್ರಯತ್ನ ನಡೆಯುತ್ತಾ ಇದೆ. ಸಮಯ ಮೀರ್ತಾ ಇದೆ. ಎಸ್, ಅದ್ಭುತವಾದಂತ ಟ್ಯಾಕಲ್ ಬರ್ತಾ ಇದೆ. ಬಲಿಷ್ಠವಾದಂತ ಬಿಗಿಯಾದ ಹಿಡಿತ. ದಾಳಿಗಾರ್ತಿ ಊಹಿಸಲಾಗದ 8-7. ನಾಲ್ಕು ಜನ ಆಟಗಾರ್ತಿಯರ ನಡುವೆ ಸೆಡ್ರೈಡ್ ಕಡ್ಕೊಂಡು ಆಯ್ತು ದಿಗಿರು. ಎಂಟು 7 ಪಂದ್ಯ ಸಾಗ್ತಾ ಇದೆ. ರಾಹುಲ್ ಕತ್ತಿ ಸ್ಪೋರ್ಟ್ಸ್ ಮತ್ತು ವಾಡಿಯಲ್ಲಿ ಅತ್ಯಂತ ರೋಚಕಭರಿತವಾದ ಕಬಡ್ಡಿ ಪಂದ್ಯಾಟ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಇನ್ನಿತರ ಕ್ರೀಡೆಗಳನ್ನ ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಸುವರ್ಣ ಅವಕಾಶವನ್ನ ಕಲ್ಪಿಸಿಕೊಡುವುದರ ಜೊತೆಗೆ ರಾಹುಲ್ ಕತ್ತಿ ಸ್ಪೋರ್ಟ್ಸ್ ಮತ್ತು ಸೋಷಿಯಲ್ ಕ್ಲಬ್ನ ಎಲ್ಲ ಹಿರಿಯರು ಕಿರಿಯರು ಕೂಡ ಸತತವಾಗಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಜೊತೆಗೆ ಕತ್ತಿ ಪರಿವಾರ ಜೊತೆಗೆ ಕತ್ತಿ ಕುಟುಂಬದ ಜೊತೆಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಕೂಡ ಭಾಗಿಯಾಗೋದ್ರ ಜೊತೆಗೆ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ ರಾಹುಲ್ ಕತ್ತಿ ಸ್ಪೋರ್ಟ್ಸ್ ಮತ್ತು ಸೋಷಿಯಲ್ ಕ್ಲಬ್ನ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಕೂಡ ಮತ್ತೊಮ್ಮೆ ಕತ್ತಿ ಪರಿವಾರ ವತಿಯಿಂದ 8-8 ಸಮಬಲದ ಹೋರಾಟ. ಮಾಡು ಇಲ್ಲವೇ ಮಾಡಿ ಮೈಸೂರು ತಂಡಕ್ಕೆ ಡು ಆದಾಯಿ ಕರೋ ಯಾ ಮರೋ. ಅಂಕ ಪಡೆಯಲೇಬೇಕಾದಂತ ಒತ್ತಡ. ಬೋನಸ್ ಕದಿಯುವ ಪ್ರಯತ್ನವನ್ನ ಮಾಡಿದ್ದಾರೆ. ತನ್ನ ಆತ್ಮಸಾಕ್ಷಿಯಿಂದ ದಾಳಿಗಾತಿ ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. ಬೋನಸ್ ಜೊತೆಗೆ ಡು ಆಡೈ ದಾಳಿಯಿಂದ ಪಾರಾಗ್ತಾ ಇದ್ದಾರೆ. 9-8 ಮಧ್ಯ ಪಂದ್ಯ. ಅಭೂತಪೂರ್ವ ಜನಸಾಗರದಲ್ಲಿ ಮೂಡಿ ಬರ್ತಕ್ಕಂಥ ಬೆಲ್ಲದ ಭಾಗ್ಯವಾಡಿ ಕಬಡ್ಡಿ ವೈಭವ. ಲಾಸ್ಟ್ 5 minutes ಗೋ. शेवटची 5 मिनिट. ಕೊನೆಯ 5 ನಿಮಿಷ. 9-8 ಮಧ್ಯ ಪಂದ್ಯ. ಈ ಬಾರಿ ಬಲಿಷ್ಠವಾದಂತ ಟ್ಯಾಕಲ್ ಬರ್ತಾ ಇದೆ. ಮೂಗಿ ಬೀಳ್ತಾ ಇದ್ದಾರೆ. ಬಲಿಷ್ಠವಾದಂತ ಟ್ಯಾಕಲ್. ಮೈಸೂರು ತಂಡಕ್ಕೆ ಮತ್ತೊಂದು ಅಂಕದ ಸೇರ್ಪಡೆ. Haryana, our team please come to the ground immediately. Haryana versus Savnoro. 10-8 ಪಂದ್ಯ ಸಾಗ್ತಾ ಇದೆ. ಮುಟ್ಟಿದೆನಂತ ವಾದ, ಇನ್ನೊಮ್ಮೆ ಮುಟ್ಟಿ ನೋಡುವಂತ ಮುಂಬೈ ಆಟಗಾರ್ತಿಯರ ವಾದ. ಕಾದಿಡುವ ನಿರೀಕ್ಷೆ ಇದೆ. ಟೈಮ್ ಔಟ್. The last 4 minutes go. ಕೊನೆಯ 4 ನಿಮಿಷದ ಆಟ ಪ್ರೇಕ್ಷಕರ ಕಣ್ಣಿಗೆ ನೋಟ. ಎಸ್, ಅದ್ಭುತವಾದ ಆಂಕಲ್ ಹೋಲ್ಡ್ ಬರ್ತಾ ಇದೆ. ರೈಟ್ಸ್ ಔಟ್. ಪಾಯಿಂಟ್ ಟು ಮೈಸೂರು. Extra player. 11-8 ಮಧ್ಯ ಪಂದ್ಯ ಸಾಗ್ತಾ ಇದೆ. 3 ಅಂಕದ ಮುನ್ನಡೆಯಲ್ಲಿ ಕರ್ನಾಟಕದ ಮಲ್ಲಿಗೆ ನಾಡು ಮೈಸೂರು ತಂಡ.
ಸಂಜನಾ ನೋಡಾಡು ವೇಟ್ ಐತೆ The last 3 minutes को आपके आखिरी 3 मिनट अभी खेल बाकी है ನಿರಂತರವಾಗಿ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಒಂದು ಉತ್ತಮವಾದಂತಹ ಮೆರಗನ್ನ ನೀಡತಕ್ಕಂತಹ ಹಲಿಗೆ ಬಾಧಕರಿಗೆ ಮತ್ತು ಅತ್ಯಂತ ವ್ಯವಸ್ಥಿತವಾದ ಧ್ವನಿಬರ್ಧಕ ನೀಡತಕ್ಕಂತಹ ವಿ ಆಡಿಯೋ ಸೌಂಡ್ ಸಿಸ್ಟಮ್ ಬೆಲ್ಲದ ಭಾಗ್ಯವು ಈ ಮಾನ್ಯರಿಗೂ ಕೂಡ ರಾಹುಲ್ ಕತ್ತಿ ಸ್ಪೋರ್ಟ್ಸ್ ಮತ್ತು ಸೋಷಿಯಲ್ ಕ್ಲಬ್ ವತಿಯಿಂದ ಧನ್ಯವಾದಗಳು. ಆಡೈ ದಾಳಿಯನ್ನು ಮೈಸೂರು ತಂಡದ ಜರ್ಸಿ ನಂಬರ್ 7ರಲ್ಲಿ ಗುರುತಿಸಿಕೊಳ್ಳಬಲ್ಲಂತ ಆಟಗಾರ್ತಿ ಎದುರಿಸ್ತಾ ಇದ್ದಾರೆ. ರೈಸ್ ಔಟ್ ಫೈನ್ ಟು ಮುಂಬೈ 11-9 ಮಧ್ಯ ಪಂದ್ಯ ಸಾಗ್ತಾ ಇದೆ. ಸಂಜು ಕೋಟಿಮಲ್ಲೇಶ್ವರ ಸ್ಟಿಕ್ಕರ್ ಎಲ್ಲಿದೆ ನೋಡಿ. ಅಫಿಷಿಯಲ್ ಟೈಮ್ ಔಟ್ 11-9 ಪಂದ್ಯ ಸಾಗ್ತಾ ಇದೆ. ಎರಡು ಅಂಕದ ಮುನ್ನಡೆಯಲ್ಲಿ ಹ್ಯಾಪಿ ಗರ್ಲ್ಸ್ ಮೈಸೂರು. लास्ट टाइम फाइनल कॉल पर दुर्गा शक्ति शाहनूर से वेट कौर अकेडमी हरियाणा. For team, please come to the ground immediately. ಸಂಜು ವೇಟು 11-9 ಪಂದ್ಯ ಸಾಗುತ್ತಾ ಇದೆ. ಅದ್ಭುತವಾದಂತಹ ಹ್ಯಾಂಡ್ ಟಚ್ ಬರ್ತಾ ಇದೆ. ಲಾಸ್ಟ್ ಮಿನಿಟ್ ಚಪ್ಪಾಳವರ್ಲಿ ಪ್ರೇಕ್ಷಕರ ಕೊನೆಯ ನಿಮಿಷ शेवटची 1 मिनिट 11-10 1 ಅಂಕದ ಮುನ್ನಡೆಯಲ್ಲಿ ಮೈಸೂರು. ಕಾದು ನೋಡಬೇಕು ಗೆಲುವಿನ ಮಾಲೆ ಯಾರ ಕೊರಳಿಗೆ. ಎಂತ ಪ್ರಯತ್ನ ನಡೀತಾ ಇದೆ. ಬೋನಸ್ 12-10 ಮಧ್ಯ ಪಂದ್ಯ ಸಾಗ್ತಾ ಇದೆ. ಈ ಬಾರಿ ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ. ಬಲಿಷ್ಠವಾದಂತಹ ಟ್ಯಾಕಲ್ 13-10 ಕರ್ನಾಟಕದ ಪುಣ್ಯನರಲ್ಲಿ ಕನ್ನಡತಿಯರು 3 ಅಂಕದ ಮುನ್ನಡೆಯಲ್ಲಿದ್ದಾರೆ. ಪ್ರೇಕ್ಷಕರ ಬರಲಿ ಜೋರ ಚಪ್ಪಾಳೆ. 13-10 ಪಂದ್ಯ